ಎಲ್ಲರಿಗೂ ಕೂಡ ಶುಭವಾಗಲಿ. ಈ ದೃಷ್ಟಿದೋಷ ಅನ್ನೋದು ಯಾವ ರೀತಿ ಮನುಷ್ಯನಿಗೆ ತಗುಲ್ತಾ ಹೋಗುತ್ತೆ, ಹಾಗೆ ಅದನ್ನು ಯಾವ ರೀತಿ ನಿವಾರಣೆ ಮಾಡ್ಕೋಬಹುದು. ಸೊ ಇದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ದೃಷ್ಟಿದೋಷವು ದಶಾಭುಕ್ತಿಗಳ ಫಲವನ್ನು ತಡೆಯಬಲ್ಲದು ಅಂತ ಹೇಳ್ತಾ ಇರ್ತಾರೆ. ಲೈಕು ನಮ್ಮವು ಎಷ್ಟೋ ಕೆಲಸ ಕಾರ್ಯಗಳು ಆಗಬೇಕಾಗಿರುತ್ತೆ, ಸಡನ್ನಾಗಿ ನಿಂತ್ಕೊಂಡು ಹೋಗ್ತಾ ಇರ್ತವೆ, ಯಾವುದೂ ಕೂಡ ಆಗ್ತಾ ಇರೋದಿಲ್ಲ. ಸೊ ಗ್ರಹಗಳ ಪ್ರಭಾವಕ್ಕಿಂತ ಜನಗಳ ದೃಷ್ಟಿಗೆ ಅಷ್ಟು ಶಕ್ತಿ ಇದೆ ಅಂತ ಹೇಳ್ತಾ ಇರ್ತಾರೆ. ಓಕೆ, ಗ್ರಹಗಳ ಪ್ರಭಾವನ ಒಂದು ರೀತಿ ಏನಾದರೂ ರೆಮಿಡಿ ಮಾಡಿ ತಡ್ಕೋಬಹುದು. ಈ ಕಣ್ಣು ದೃಷ್ಟಿ, ಮನುಷ್ಯನ ಕೆಟ್ಟ ಕಣ್ಣು ಯಾವ ರೀತಿ ಒಬ್ಬ ಮನುಷ್ಯನ ಮೇಲೆ ಪರಿಣಾಮ ಬೀಳುತ್ತೆ ಅಂತಂದರೆ, ಲೈಕ್ ಅವನ ಎಲ್ಲ ಕೆಲಸ ಕಾರ್ಯಗಳು ಕೂಡ ಸ್ಥಗಿತಗೊಳ್ತಾ ಇರ್ತವೆ. ಹಾಗೆ ದೃಷ್ಟಿದೋಷ ಮಕ್ಕಳಿಗೆ ಬಿದ್ದಾಗ ವಾಮಿಟಿಂಗ್ ಎಲ್ಲ ಮಾಡ್ಕೊಳ್ತಾ ಇರ್ತಾರೆ, ಹೊಟ್ಟೆ ನೋವು ಅನುಭವಿಸ್ತಾ ಇರ್ತಾರೆ. ಸೊ ಓಕೆ, ಈ ದೃಷ್ಟಿದೋಷ ಯಾವ್ಯಾವ ರೀತಿಯೆಲ್ಲ ಎಲ್ಲೆಲ್ಲಿಂದ ಆಗ್ತಾ ಇರುತ್ತೆ. ಸೊ ಓಕೆ, ನಾವು ಹಾಕೋ ಬಟ್ಟೆಯಿಂದ ಇದೊಂದು ದೃಷ್ಟಿದೋಷ ತಗುಲ್ತಾ ಇರುತ್ತೆ. ಹಾಗೆ ಇವತ್ತಿನ ದಿನ ಏನಪ್ಪ ಅಂತಂದರೆ ಸೋಷಿಯಲ್ ಮೀಡಿಯಾ. ಈ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಖುಷಿ ಪಡೋಂತಹ ಸನ್ನಿವೇಶಗಳನ್ನು ನಾವು ತುಂಬಾ ಹಂಚ್ಕೊಳ್ತಾ ಇರ್ತೀವಿ. ಹಾಗೆ ಮಕ್ಕಳಿಂದನೂ ಕೂಡ ಸುಮಾರು ಥರದ ಒಂದು ಆ್ಯಕ್ಟಿವಿಟೀಸ್ನ ಮಾಡಿಬಿಟ್ಟು ನಾವು ಸಂತೋಷ ಪಡ್ತಾ ಇರ್ತೀವಿ. ಬಟ್ ಹೊರಗಡೆ ಕಣ್ಣುಗಳು ಎಷ್ಟೆಲ್ಲ ಜನ ಆ ವಿಡಿಯೋನ ನೋಡ್ತಾ ಇರ್ತಾರೆ. ಹಾಗೆ ಆ ಒಂದು ಯಾವ ಥರದ ದೃಷ್ಟಿ ತಗುಲುತ್ತೋ ನಮಗೆ ಗೊತ್ತೇ ಇರೋದಿಲ್ಲ. ಸೊ ಖಂಡಿತವಾಗ್ಲೂ ಹೇಳ್ತೀನಿ, ಒಂದು ಸಲ ಜನರ ದೃಷ್ಟಿ ಏನಾದರೂ ನಮ್ಮೇಲೆ ಬಿತ್ತು ಅಂತಂದರೆ, ಕೆಟ್ಟ ಕಣ್ಣು ಬಿತ್ತು ಅಂತಂದರೆ ಒಂದು ರೀತಿ ನಾಶನೇ ಅಂತ ಅನ್ಕೋಬೋದು. ನಾವೇನಾದರೂ ಒಂದು ಹೊಸ ವಸ್ತುಗಳು ತಗೊಂಡಾಗೂ ನಮ್ಮ ಮೇಲೆ ಕೆಟ್ಟ ಕಣ್ಣು ದೃಷ್ಟಿ ಬೀಳ್ತಾ ಇರುತ್ತೆ. ಹಾಗೆ ಗಂಡ ಹೆಂಡತಿ ಫೋಟೋಸ್, ತುಂಬ ಅನ್ಯೋನ್ಯತೆ ಇರೋಂತಹ ಫೋಟೋಸ್ಗಳನ್ನು ನಾವು ಅಪ್ಲೋಡ್ ಮಾಡಿದಾಗಲೂ ಕೂಡ ಖಂಡಿತವಾಗ್ಲೂ ದೃಷ್ಟಿದೋಷ ಆಗ್ತಾ ಇರುತ್ತೆ. ಮಕ್ಕಳಿಗಂತೂ ಸುಮಾರು ಥರ ದೃಷ್ಟಿದೋಷ ಬೀಳ್ತಾನೆ ಇರುತ್ತೆ. ಸೊ ಓಕೆ, ಇದು ಎಲ್ಲರೂ ಕೂಡ ನಾವು ಅರ್ಥ ಮಾಡ್ಕೋಬೇಕು. ಇವತ್ತಂತೂ ಈ ಸೋಷಿಯಲ್ ಮೀಡಿಯಾದಲ್ಲಿ ನಾವೆಲ್ಲದನ್ನೂ ಕೂಡ ಹಂಚ್ಕೊಳ್ತಾ ಇರೋದ್ರಿಂದ ಯಾಕೆ ನಾವು ಹಾಳಾಗ್ತಾ ಇದ್ದೀವಿ, ಯಾಕೆ ನಾವು ಉದ್ಧಾರ ಆಗ್ತಾ ಇಲ್ಲ ಅನ್ನೋದಕ್ಕೂ ಕೂಡ ಈ ಒಂದು ಜನರ ಕೆಟ್ಟ ಕಣ್ಣಿನ ಪ್ರಭಾವ ಅಂತಂದೇ ಹೇಳ್ತಾ ಇರ್ಬೋದು. ಸೊ ಓಕೆ, ದೃಷ್ಟಿದೋಷ ನಾವು ತಡಿಬೇಕಪ್ಪ ಅಂತಂದರೆ ತುಂಬ ಗುರುಗಳು ಏನು ಹೇಳ್ತಾ ಇರ್ತಾರಪ್ಪ ಅಂತಂದರೆ, ಯಾವಾಗಲೂ ಕೂಡ ನಾವು ಹೊರಗಡೆ ಹೋಗಬೇಕಾದ್ರೆ ಒಂದು ಸಿಂಧೂರ ಅನ್ನೋದನ್ನು ಈ ಜಾಗದಲ್ಲಿ ಹಿಡ್ಕೊಂಡು ಹೋಗೋದ್ರಿಂದ, ಹಾಗೆ ಒಂದು ಕಪ್ಪು ಬಣ್ಣದ ಒಂದು ಲೈಕ್ ಏನು ಹೇಳ್ತಾರಪ್ಪ ಅಂದರೆ ಅಂಗಾರ ಅಂತ ಹೇಳ್ತಾ ಇರ್ತಾರಲ್ಲ, ಬ್ಲ್ಯಾಕ್ ಕಲರ್. ಸೊ ಅದನ್ನು ಕೂಡ ನಾವು ಯೂಸ್ ಮಾಡ್ತಾ ಇರ್ಬೋದು, ರೆಡ್ ಕಲರ್ ಯೂಸ್ ಮಾಡ್ತಾ ಇರ್ಬೋದು. ಒಟ್ಟು ಯಾಕೆ ಇಲ್ಲೇ ಯೂಸ್ ಮಾಡಬೇಕು ಅಂತಂದರೆ, ಇದು ಔರಾನ ಬಿಡುಗಡೆ ಮಾಡೋಂತಹ ಜಾಗ ಅಂತ ಹೇಳ್ತಾ ಇರ್ತಾರೆ. ಸೊ ನಮ್ಮ ದೇಹದಿಂದ ಏನು ಒಂದು ಔಟರ್ ಬಾಡಿ ನಿರ್ಮಾಣಗೊಳ್ತಾ ಇರುತ್ತಲ್ಲ, ಸೊ ಇಲ್ಲಿಂದ ಔರಾ ಅನ್ನೋದು ಸ್ಪ್ರೆಡ್ ಆಗ್ತಾ ಇರುತ್ತೆ. ಸೊ ಯಾವಾಗ ಅದನ್ನು ನಾವು ಬ್ಲಾಕ್ ಮಾಡಿಕೊಂಡಾಗ ಒಂದು ರೀತಿ ನೆಗೆಟಿವ್ ಎನರ್ಜಿ ಆಗಿರ್ಬೋದು, ಒಂದು ನೋಡೋರ ದೃಷ್ಟಿಕೋನ ಚೇಂಜ್ ಆಗ್ತಾ ಇರುತ್ತೆ. ಒಂದು ದೈವಕ್ಕೆ ಸಂಬಂಧಪಟ್ಟಂತಹ ಯಾವುದೇ ವಸ್ತುಗಳನ್ನು ನಾವು ಧರಿಸಿದಾಗ ಕಣ್ಣು ದೃಷ್ಟಿಗಳು ಅಷ್ಟು ಬೇಗ ನಮಗೆ ನಾಟ್ತಾ ಇರೋದಿಲ್ಲ. ಸೊ ಓಕೆ, ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಹಾಗೆ ಈ ಒಂದು ದೃಷ್ಟಿದೋಷ ನಿವಾರಣೆಗೆ ಸುಮಾರು ಜನ ಏನಪ್ಪ ಮಾಡ್ತಾ ಇರ್ತಾರೆ ಅಂದರೆ, ಡೈಲಿ ಅವತ್ತಿನ ಒಂದು ಗ್ರಹದ, ಈಗ ಸೋಮವಾರ ಬಂತು ಅಂತಂದರೆ ಓಂ ಸೂರ್ಯಾಯ ನಮಃ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಒಟ್ಟು ಗ್ರಹಗಳಿಗೆ ಸಂಬಂಧಪಟ್ಟಂತಹ ಮಂತ್ರಗಳನ್ನು ಲೈಕ್ ಚಂದ್ರಾಯ ನಮಃ, ಶ್ರೀ ಭೌಮಾಯ ನಮಃ, ಬುಧಾಯ ನಮಃ, ಬೃಹಸ್ಪತಿಯೇ ನಮಃ, ಶುಕ್ರಾಯ ನಮಃ, ಶನೇಶ್ವರಾಯ ನಮಃ, ರಾಹುವೇ ನಮಃ, ಕೇತುವೇ ನಮಃ,
ಲೈಕ್ ಈ ರೀತಿ ಸೋಮವಾರ, ಮಂಗಳವಾರ, ಬುಧವಾರ ಯಾವುದೇ ದಿನ ಆ ದಿನಕ್ಕೆ ಸಂಬಂಧಪಟ್ಟಂತಹ ಗ್ರಹಗಳ ಒಂದೊಂದು ಮಂತ್ರಗಳನ್ನು ಹೇಳ್ತಾ ಇರ್ಬೋದು. ಲೈಕ್ ಸೋಮವಾರದ ದಿನ ಈಗ ಲೈಕ್ ಸಪೋಸ್ ಭಾನುವಾರ ಅಂತ ಬಂದಾಗ ಫುಲ್ ಮಂತ್ರ ಯಾವ ರೀತಿ ಇರುತ್ತಪ್ಪ ಅಂತಂದರೆ ಓಂ ರಾಮ್ ರೀಂ ರೌಂ ನಮಃ ಶ್ರೀ ಸೂರ್ಯಾಯ ನಮಃ, ಈ ರೀತಿ ಫುಲ್ ಮಂತ್ರಗಳು. ನಾವು ಶಾರ್ಟ್ ಆಗಲಿ ಕೂಡ ಆ ಒಂದು ಚಂದ್ರಾಯ ನಮಃ, ಬುದ್ಧಾಯ ನಮಃ ಇಷ್ಟನ್ನು ಕೂಡ ನಾವು ಹೇಳ್ಕೊಳ್ತಾ ಇರ್ಬೋದು. ಸೊ ಓಕೆ, ಹಾಗೆ ಆಂಜನೇಯ ಸ್ವಾಮಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಮಂತ್ರಗಳನ್ನು ನಾವು ಹೇಳ್ಕೊತಾ ಇರ್ಬೋದು. ಲೈಕ್ ಜೈ ಬಜರಂಗ ಬಲಿ ಅಂತಂದು ಕೂಡ ಹೇಳ್ತಾ ಇರ್ಬೋದು. ಹಾಗೆ ಆಂಜನೇಯ ಸ್ವಾಮಿ ಮಂತ್ರ ಅಂತ ಬಂದಾಗ ಓಂ ನಮೋ ಹರಿಮರ್ಕಟೋ ಮಹಾಮರ್ಕಟಾಯ ಸ್ವಾಹ ಅಂತ ಹೇಳಿಬಿಟ್ಟು, ಇವೆಲ್ಲ ತುಂಬ ಪವರ್ಫುಲ್ ಮಂತ್ರಗಳು. ಹಾಗೆ ದೃಷ್ಟಿ ದೋಷ ನಿವಾರಣೆಗೆ ಒಂದು ರೀತಿಯಲ್ಲಿ ರಾಮಬಾಣದ ಥರ ಕೆಲಸ ಮಾಡ್ತಾ ಇರ್ತವೆ. ಸೊ ಹಾಗೆ ನಮ್ಮೊಳಗೇನಾದರೂ ಒಂದು ರೀತಿ ಭಯ, ಆತಂಕ ಈ ರೀತಿ ಎಲ್ಲ ಹುಟ್ಟಿದಾಗ ಓಂ ವಂ ವಜ್ರಹಸ್ತಾಭ್ಯಂ ನಮಃ ಅಂತಂದು ಕೂಡ ಹೇಳ್ಕೊಳ್ತಾ ಇರ್ಬೋದು. ಇದರಿಂದ ನಮ್ಮಲ್ಲಿ ಬಂದಂತಹ ಒಂದು ಪುಕ್ಕಲ್ತನ ಆಗಿರ್ಬೋದು ಇವೆಲ್ಲ ಓಡೋಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಮಂತ್ರಕ್ಕೆ ಖಂಡಿತವಾಗ್ಲೂ ಆ ಥರದ ಒಂದು ಶಕ್ತಿ ಇದ್ದೇ ಇರುತ್ತೆ. ಸೊ ವೈಬ್ರೇಷನ್ನ ಕ್ರಿಯೇಟ್ ಮಾಡೋ ಒಂದು ನಾಲೆಡ್ಜ್ ನಮ್ಮೊಳಗಡೆ ಇರಬೇಕಾಗ್ತಾ ಇರುತ್ತೆ. ಸೊ ಸುಮ್ಮನೆ ಬಾಯಲ್ಲಿ ಹೇಳೋದು ಅನ್ನೋದು ಆ ಥರ ಅಲ್ಲ. ಒಂದು ರೀತಿ ನೀವು ಒಂದು ಧ್ಯಾನಮಗ್ನರಾಗ್ಬಿಟ್ಟು ಆ ಒಂದು ಮನಸ್ಸಿಂದ ಆ ವೈಬ್ರೇಷನ್ನ ಬಿಡೋ ಅಭ್ಯಾಸ ನೀವು ಮಾಡಿಕೊಂಡ್ರೆ ಖಂಡಿತವಾಗಲೂ ಎಂತಹ ದೃಷ್ಟಿದೋಷದಿಂದ ಬೇಕಾದರೂ ನಾವು ಹೊರಗಡೆ ಬರ್ತಾ ಇರ್ಬೋದು. ತುಂಬ ದೃಷ್ಟಿದೋಷ ಒಬ್ಬ ಮಗುಗಾಗಿದೆ, ನಮ್ಮ ಮಕ್ಕಳಿಗಾಗಿದೆ, ಇಲ್ಲ ಸಪೋಸ್ ನಮಗೇ ಆಗಿದೆ ಅಂತಂದರೆ ಕೆಲವೊಂದು ಗುರುಗಳು ಹೇಳ್ತಾ ಇರ್ತಾರೆ ಸೌತೆಕಾಯಿ ರೆಮಿಡಿನ. ಲೈಕ್ ಏನಪ್ಪ ಅಂತಂದರೆ ಈ ಸೌತೆಕಾಯಿಯನ್ನು ತಗೊಂಡ್ಬಿಟ್ಟು ಈ ರೀತಿ ನಮ್ಮ ಹೋಲ್ ಬಾಡಿನ ನಮ್ಮ ಸುತ್ತಲೂ ಕೂಡ ಲೆಫ್ಟು ರೈಟು ಸೈಡು ಈ ರೀತಿ ತಿರುಗಿಸಿ ನಂತರ ಆ ಸೌತೆಕಾಯಿನ 3 ದಾರಿಗಳು ಸೇರೋ ಜಾಗದಲ್ಲಿ ನಾವು ಹೊಡೆದಾಗ ಅದು ಸುಮಾರು ಪೀಸಸ್ ಆಗಿ ಕನ್ವರ್ಟ್ ಆಗ್ತಾ ಇರುತ್ತೆ. ಸೊ ಇದು ಒಂದು ಕುರಿ ಬಲಿಗೆ ಸಮ ಅಂತ ಹೇಳ್ತಾ ಇರ್ತಾರೆ. ಒಂದು ಏನಪ್ಪ ಅಂತಂದರೆ ಒಂದು ಕುರಿನ ಬಲಿ ಕೊಟ್ಟಷ್ಟು ಪವರ್ಫುಲ್ ರೆಮಿಡಿ ಅಂತ ಹೇಳ್ತಾ ಇರ್ತಾರೆ ಈ ಒಂದು ಸೌತೆಕಾಯಿ ತಂತ್ರ. ಈ ತಾಂತ್ರಿಕ ಸಾಧನೆ ಒಳಗೆ ಇವೆಲ್ಲವೂ ಕೂಡ ಬರ್ತಾ ಇರ್ತವೆ. ಸೊ ಹಾಗೆ ಕೆಲವ್ರು ಏನು ಮಾಡ್ತಾ ಇರ್ತಾರೆ, ಲೈಕ್ ಕಸ್ಮರ್ಗಿನ ಸುಟ್ಟುಬಿಟ್ಟು ದೃಷ್ಟಿ ತೆಗಿತಾ ಇರ್ತಾರೆ. ಹಾಗೆ ನಿಂಬೆಹಣ್ಣಿನಿಂದನೂ ಕೂಡ ದೃಷ್ಟಿ ತೆಗಿತಾ ಇರ್ತಾರೆ. ಸೊ ಓಕೆ, ದೃಷ್ಟಿ ತೆಗಿಲಿಕ್ಕೆ ಸುಮಾರು ಥರದ ದಾರಿಗಳನ್ನು ನಾವು ಕಾಣ್ಕೊಳ್ತಾ ಇರ್ಬೋದು. ಹಾಗೆ ಉಪ್ಪಿನಿಂದನೂ ಕೂಡ ಒಂದು ಹಿಡಿ ಉಪ್ಪನ್ನು ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ಜಸ್ಟ್ ನಮ್ಮ ಆ್ಯಂಟಿ ಕ್ಲಾಕ್ ವೈಸ್ ಈ ರೀತಿ ನಾವು ಅದನ್ನು ಸುತ್ತಿಸ್ತಾ ಹಾಗೆ ಲೆಫ್ಟು ರೈಟು ಎರಡೂ ಕಡೆ ಸುತ್ತಿಸಿ ಆ ಉಪ್ಪನ್ನು ನಾವು ಹೊರಗಡೆ ಹಾಕಿ ಬರೋದ್ರಿಂದ ಯಾವುದಾದ್ರೂ ಒಂದು ಮರದ ಕೆಳಗಡೆ ಈ ರೀತಿ ಹಾಕಿ ಬರೋದ್ರಿಂದನೂ ದೃಷ್ಟಿದೋಷ ನಿವಾರಣೆ ಆಗ್ತಾ ಇರುತ್ತೆ. ಯಾವಾಗ ನಿವಾರಣೆ ಆಗುತ್ತೋ ಖಂಡಿತವಾಗ್ಲೂ ಹೇಳ್ತೀನಿ, ಮಕ್ಕಳು ವಾಮಿಟ್ ಎಲ್ಲ ಮಾಡ್ಕೊಂಡ್ಬಿಡ್ತಾ ಇರ್ತಾರೆ. ಸೊ ಅವ್ರ ಹೊಟ್ಟೆ ನೋವು ಅದೆಲ್ಲದೂ ಕೂಡ ನಿಂದ್ರತಾ ಇರುತ್ತೆ. ಸೊ ಇವತ್ತಿನ ದಿನ ಗರ್ಲ್ಸ್ ಆಗಿರ್ಬೋದು, ತುಂಬ ಗರ್ಲ್ಸು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನೆಲ್ಲ ಮಾಡಿ ಬಿಡ್ತಾ ಇರ್ತಾರೆ. ಸೊ ಖಂಡಿತವಾಗ್ಲೂ ಹೇಳ್ತೀನಿ, ಈ ಕೆಟ್ಟ ಜನರ ದೃಷ್ಟಿ ಖಂಡಿತವಾಗ್ಲೂ ತಾಕ್ತಾನೆ ಇರುತ್ತೆ. ದಯವಿಟ್ಟು ಉಪ್ಪು ನೀರಿನಲ್ಲಿ ವಾರಕ್ಕೆ 2 ಸಲ ಸ್ನಾನ ಮಾಡ್ತಾ ಇರಬೇಕಾಗುತ್ತೆ. ಯಾಕಂದರೆ ನಮ್ಮ ಔರನ ನಾವು ಚೇಂಜ್ ಮಾಡ್ಕೊಳ್ತಾ ಇರಬೇಕಾಗ್ತಾ ಇರುತ್ತೆ. ಸೊ ಓಕೆ, ಹಾಗೆ ಕುಂಕುಮನ ಇಟ್ಕೊಳ್ಳೋ ಅಭ್ಯಾಸ ನಾವು ಮಾಡೋದ್ರಿಂದನೂ ಕೂಡ ಕೆಲವೊಂದು ದೃಷ್ಟಿದೋಷನ ನಾವು ತಡಿತಾ ಇರ್ಬೋದು. ಹಾಗೆಯೇ ಕೆಲವೊಂದು ಬೂದುಗುಂಬಳಕಾಯಿಂದನೂ ಕೂಡ ದೃಷ್ಟಿನ ತೆಗಿತಾ ಇರ್ತಾರೆ. ಬೂದುಗುಂಬಳಕಾಯಿಂದ ಕೇವಲ ವಾಹನಗಳಿಗೆ ಮಾತ್ರ ಒಂದು ದೃಷ್ಟಿನ ತೆಗಿತಾ ಹೋಗಬೇಕು. ಅದನ್ನು ಮನುಷ್ಯರಿಗೆ ಯಾವ ಕಾರಣಕ್ಕೂ ತೆಗಿಬಾರ್ದು ಅಂತ ಗುರುಗಳು ಹೇಳ್ತಾ ಇರ್ತಾರೆ. ಸೊ ಓಕೆ, ಒಟ್ಟಿನಲ್ಲಿ ನಾವು ಎಂಥ ಸಮಸ್ಯೆ ಬೇಕಾದರೂ ಬಗೆಹರಿಸ್ಕೋಬೋದು. ಆದರೆ ಈ ಕೆಟ್ಟ ಜನರ ಕೆಟ್ಟ ಕಣ್ಣು ಏನಿದೆ ಅಲ್ಲ, ನಿಜವಾಗ್ಲೂ ಹೇಳ್ತೀನಿ, ಸಂಸಾರನ ಹಾಳು ಮಾಡಾಕ್ತವೆ.
ಹಾಗೆ ನಮ್ಮ ಗ್ರೋತನ್ನು ನಿಂದ್ರಿಸ್ತಾ ಇರ್ತವೆ. ನಮ್ಮ ಬೆಳವಣಿಗೆ ಎಲ್ಲ ಸ್ಟಾಪ್ ಆಗ್ತಾ ಇರುತ್ತೆ. ಖಂಡಿತವಾಗ್ಲೂ ಈ ದೃಷ್ಟಿ ದೋಷ ಅನ್ನೋದು ಅಷ್ಟು ಪವರ್ಫುಲ್ಲಾಗಿ ಕೆಲಸ ಮಾಡ್ತಾ ಇರುತ್ತೆ. ಸೊ ಆದಷ್ಟು ನೀವು ಹೊರಗಡೆಗೆ ಎಲ್ಲೇ ಹೋಗಿ ಬಂದಾಗಲೂ ಕೂಡ ಸ್ವಲ್ಪ ನಿಮ್ಮ ದೃಷ್ಟಿನ ನೀವು ತಕ್ಕೊಳ್ತಾ ಇರ್ರಿ, ಇಲ್ಲ ಬೇರೆಯವರಿಂದ ತೆಗೆಸ್ಕೊಳ್ತಾ ಇರ್ರಿ. ಸೊ ಓಕೆ, ನಂತರ ನಿಮಗೆ ದೃಷ್ಟಿ ಮತ್ತೆ ಯಾವ್ಯಾವ ರೀತಿಯಿಂದೆಲ್ಲ ಆಗುತ್ತಪ್ಪ ಅಂತಂದರೆ, ನಾವು ಹಾಕೋ ಬಟ್ಟೆಯಿಂದನೂ ಕೂಡ ಆಗ್ತಾ ಇರುತ್ತೆ. ಕೆಲವೊಂದು ಕೆಂಪು ಬಣ್ಣ ಆಗಿರ್ಬೋದು, ಕಪ್ಪು ಬಣ್ಣ, ಇವೆಲ್ಲವೂ ಕೂಡ ಬೇಗನೆ ದೃಷ್ಟಿ ತಗುಲ್ತಾ ಇರುತ್ತೆ. ತುಂಬ ರೆಡ್ ಡ್ರೆಸ್ನಲ್ಲಿ ನಾವು ವೇರ್ ಮಾಡಿಬಿಟ್ಟು ಕೆಲವೊಂದು ಪಾರ್ಟಿ ಫಂಕ್ಷನ್ಗಳಲ್ಲಿ ಹೋಗ್ತಾ ಇದ್ದೀವಿ, ಹಾಗೆ ಒಂದು ಪ್ರೋಗ್ರಾಮ್ ಕೊಡ್ತಾ ಇದ್ದೀವಿ, ಒಂದು ವಿಡಿಯೋ ಮಾಡಿ ಹಾಕ್ತಾ ಇದ್ದೀವಿ ಅಂತಂದರೆ, ಸೊ ಯಾವ ಕೆಟ್ಟ ಕಣ್ಣು ನಮ್ಮ ಮೇಲೆ ಬೀಳುತ್ತೋ ಗೊತ್ತಿರೋದಿಲ್ಲ. ಸೊ ನೀವೇನೇ ಮಾಡಿರಿ, ರೆಮಿಡಿ ಅನ್ನೋದನ್ನು ನೀವು ಮಾಡ್ಕೊಳ್ತಾ ಇರ್ರಿ. ಉಪ್ಪು ನೀರಿಂದ ಸ್ನಾನನ ಮಾಡ್ಕೊಳ್ತಾ ಇರ್ರಿ. ಹಾಗೆ ಕೆಲವೊಂದು ದೃಷ್ಟಿನ ನೀವೇ ತಕ್ಕೊಳ್ತಾ ಇರ್ರಿ. ನಿಮಗೇನಾದರೂ ತೀರಾ ಮಾನಸಿಕ ಪ್ರಾಬ್ಲಮ್ಮು, ಇಲ್ಲ ಆರೋಗ್ಯ ಸಮಸ್ಯೆ ಈ ರೀತಿ ಅನ್ನಿಸ್ತಾ ಇದೆ ಅಂತಂದರೆ, ಸೌತೆಕಾಯಿ ರೆಮಿಡಿ ತುಂಬಾ ಈಸಿ ಇದೆ, ಅದನ್ನು ನೀವು ಮಾಡ್ಕೊಳ್ತಾ ಇರ್ಬೋದು. ಸೊ ಓಕೆ, ಇಷ್ಟು ಮಾತ್ರ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಆತ್ಮರಕ್ಷಣಾ ತಂತ್ರಗಳು ಮತ್ತು ಮಂತ್ರಗಳು ಅಂತ ಹೇಳಿಬಿಟ್ಟು ಯಾವ್ಯಾವ ರೀತಿ ಮಂತ್ರಗಳು ಆತ್ಮರಕ್ಷಣೆಗೆ ಬರ್ತಾ ಇರ್ತವೆ, ಸೊ ಯಾಕೆ ಆ ಥರದ ಮಂತ್ರಗಳನ್ನ ನಾವು ಪಠಣೆ ಮಾಡ್ತಾ ಇರಬೇಕು, ಸೊ ಇದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಎಲ್ಲರಿಗೂ ಕೂಡ ಶುಭವಾಗಲಿ. ಧನ್ಯವಾದಗಳು.